ನಾನು ಏನಾಗಬಾರ್ದು ಅನ್ಕೊಂಡಿದ್ನೋ ಅದಾಗೋಯ್ತು. ಅವ್ವ ಏನ್ ಹೇಳ್ತಿದ್ದೆ ನೀನು? ಹೌದು, ಆ ನನ್ನ ಸಂಗೀತನ ಪ್ರೀತಿಸ್ಬಾರ್ದು. ಅವನವಳನ್ನ ಮದುವೆ ಆಗ್ತೀನಿ ಅಂತ ಆಸನ ಪಡಬಾರ್ದು. ಯಾಕವ್ವ? ಕಲ್ಯಾಣ ಮಂಟಪದಲ್ಲಿ ಆದ ಅವಮಾನದಿಂದ ಆನಂದ ಹುಚ್ಚದಂಗಾಗಿ ಕೊರಗುತ್ತಿದ್ದ. ಅದನ್ನ ನೋಡಿ ನನ್ನ ಕಳ್ಳು ಕಿವುಚ್ಕೊಂಡಂಗಾಗ್ತಿತ್ತು. ಹೆಂಗಾರ ಮಾಡಿ ನನ್ನ ಮಗನ ಜೀವನನ ಸರ್ ಮಾಡಪ್ಪ ದೇವ್ರೇ ಅಂತ ಕೇಳ್ಕೊಳಕ್ಕೆ ದೇವಸ್ಥಾನಕ್ಕೆ ಹೋದಾಗ ಹೇಳ್ತಿರೋದು ಕೇಳಿಸ್ತಿಲ್ವಾ? ಸಾಯ್ತೀನಿ ಸಾಯ್ತೀನಿ ಅಂತ ಹಠ ಮಾಡ್ತಿದ್ಯಲ್ಲ, ಸಾಯೋ ಅಂತದ್ ಏನಾಗಿದೆ ನಿಂಗೆ? ನಾನ್ ಸೋತೋಗ್ಬಿಟ್ಟೆ, ನನ್ ಪ್ರೀತಿಲಿ ಸೋತೋಗ್ಬಿಟ್ಟೆ, ನನ್ ಜೀವನನೇ ಹಾಳಾಗೋಯ್ತು. ನಾನೊಬ್ಬ ಹುಡುಗನ್ ಪ್ರೀತಿಸ್ತಿದ್ದೆ, ಅವನು ನನ್ನ ಪ್ರೀತಿಸ್ತಿದ್ದ. ಆದ್ರೆ ಇವತ್ತು ಅವನಿಗೆ ಬೇರೆ ಹುಡುಗಿ ಜೊತೆ ಮದ್ವೆ ಆಗೋಯ್ತು. ಹಾಗಂತ ನೀನ್ ಸತ್ತೋಗ್ಬಿಟ್ರೆ ಎಲ್ಲ ಸರಿ ಹೋಗತ್ತಾ? ನಿನ್ ಪ್ರೀತಿಲಿ ನೀನ್ ಗೆದ್ಬಿಡ್ತೀಯಾ? ಹುಚ್ಚಿ, ನಿಜ ಹೇಳ್ಬೇಕು ಅಂದ್ರೆ ಇವತ್ತು ಅವನ್ ಬೇರೆ ಮದ್ವೆ ಆಗಿರೋದ್ರಿಂದ ನೀನ್ ಗೆದ್ದಿದ್ಯಾ. ಅದೇ ನಿನ್ನ ಅವನ್ ಮದ್ವೆ ಆಗಿ ಇನ್ನೊಂದು ಹುಡುಗಿ ಜೊತೆ ಹೋಗಿದ್ದಿದ್ರೆ ಆವತ್ತು ನೀನ್ ಸೋಲ್ತಿದ್ದೆ. ಆಗ ನೀನ್ ಬದುಕಿದ್ದು ಸತ್ ಹಾಗೆ. ಅವನ್ ನಿನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ ಇವತ್ ಪ್ರೀತಿಗೋಸ್ಕರ ಸಾಯೋದಕ್ಕೆ ರೆಡಿಯಾಗಿ ಬಂದಿರೋ ನಿಮ್ ಜೊತೆಲಿ ಅವನು ಕೈ ಜೋಡಿಸಿ ನಿನ್ ಜೊತೆ ಬರ್ತಿದ್ದ. ಬಟ್ ಅವನ್ ನಿನ್ನ ಪ್ರೀತಿಸ್ಲಿಲ್ಲ, ಆತರ ನಾಟಕ ಮಾಡಿ ಮೋಸ ಮಾಡಿದಾನೆ. ನೋಡು, ಅವನ್ ಕಣ್ಮುಂದೆನೆ ಅವನಿಗಿಂತ ದೊಡ್ಡ ಲೆವೆಲ್ಗೆ ನೀನ್ ಬೆಳಿಬೇಕು, ಅವನಿಗಿಂತ ಚೆನ್ನಾಗಿರೋನ್ ಜೊತೆ ಸಂತೋಷವಾಗಿ ಬದುಕ್ಬೇಕು. ಅದನ್ನ ನೋಡಿ ಅವನು ಪ್ರತಿದಿನ ಪ್ರತಿ ಕ್ಷಣ ಬದುಕಿದ್ದು ಸಾಯ್ತಿರ್ಬೇಕು. ಅದಕ್ಕೆ ನಾನು ಹೇಳೋದಿಷ್ಟೇ, ನನ್ನ ಪ್ರಕಾರ ಮನುಷ್ಯ ಪ್ರೀತಿಲ್ ಸೋತ್ರು ಪರವಾಗಿಲ್ಲ, ಆದ್ರೆ ಜೀವನದಲ್ಲಿ ಮಾತ್ರ ಸೋಲ್ಬಾರ್ದು. ಆ ಹುಡುಗಿನ ಉಳಿಸಿ ಅವಳ ಮನಸ್ಸು ಬದಲಾಯಿಸಿ ಅವಳಿಗೆ ಬದುಕಕ್ಕೆ ದಾರಿ ತೋರಿಸಿದ್ದು ಸಂಗೀತನ ನೋಡಿದಾಗ ನನ್ನ ಮಗನ ತಿರುಗಿ ಮನಸ್ಸನ್ನಾಗಿ ಮಾಡೋಕ್ಕೆ ಈ ಹುಡುಗಿನೇ ಸರಿಯಾದವಳು ಅಂತ ನಾನು ಅಂದ್ಕೊಂಡೆ. ಅದಕ್ಕೆ ಅವಳು ಹುಡುಕೊಂಡು ಒಂದಿನ ಅವಳ ಮನ್ಗೋದೆ. ನನ್ನ ಮಗಳು ನಿಮ್ಮ ಆನಂದವರ ಕಟ್ಟ ಅಭಿಮಾನಿ. ಇವ್ರು ಹಾಡಿರೋ ಎಲ್ಲ ಕ್ಯಾಸೆಟ್ಗಳ್ನು ತಂದಿಟ್ಕೊಂಡಿದ್ದಾಳೆ. ಕೇಳ್ತಾ ಕೇಳ್ತಾ ಇವಳು ಕೂಡ ಅಲ್ಪ ಸ್ವಲ್ಪ ಹಾಡೋದನ್ನ ಕಲ್ತಿದ್ದಾಳೆ. ಅವ್ರ ಮಾತನ್ನ ಕೇಳಿ ನನಗೆ ಶಾನ ಸಂತೋಷ ಆಯ್ತು. ನನ್ನ ಮಗನ ಸರಿ ಮಾಡಕ್ಕೆ ಅವ್ರ ಮಗಳನ್ನ ಖಂಡಿತವಾಗ್ಲೂ ಕಳಿಸ್ತಾರೆ ಅನ್ನಿಸ್ತು. ಅದಕ್ಕೆ ಅವ್ರ ಹತ್ರ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡು ಅವ್ರ ಮಗಳನ್ನ ಕಳಿಸ್ಕೊಡಿ ಅಂತ ಕೇಳ್ಕೊಂಡೆ. ನಮ್ಮ ಮಗಳನ್ನ ನಿಮ್ ಜೊತೆ ಕಳ್ಸೋದಕ್ ಆಗೋದಿಲ್ಲ. ಅಲ್ಲ, ಇಲ್ಲಮ್ಮ ನೋಡಿ, ಅವಳಿಗೆ ನಾವು ಮದ್ವೆ ಫಿಕ್ಸ್ ಮಾಡಿದೀವಿ. ಇವಳನ್ನ ನಿಮ್ ಜೊತೆಲಿ ಕಳಿಸ್ಬೇಕು ಅಂತಂದ್ರೆ ಮದುವೆನ ಮುಂದಕ್ಕೆ ಹಾಕ್ಬೇಕು. ಅದಕ್ಕೆ ಗಂಡಿನ ಮನೆಯವರು ಒಪ್ಪಿಗೆ ತಗೋಬೇಕು. ಇದು ಒಂದ್ ಹೆಣ್ಣಿನ ಜೀವನದ ಪ್ರಶ್ನೆ ಅಲ್ವಾ? ಸರಿ ಬಿಡಿ, ನನ್ನ ಮಗನ ಹಣೆಯಲ್ಲಿ ಏನ್ ಬರ್ದದು ಅದೇ ಆಗ್ಲಿ. ನಾ ಬರ್ತೀನಿ. ಅಮ್ಮ, ಒಂದ್ ನಿಮಿಷ. ಅಪ್ಪ, ನಾನು ಇವ್ರ ಜೊತೆಲಿ ಹೋಗ್ತೀನಿ. ಏನಮ್ಮ ಸಂಗೀತ? ಅಲ್ಲ, ಮದುವೆ ಹತ್ರ ಇಟ್ಕೊಂಡು ನಿಮ್ಮ ಅತ್ತೆ ಮಾವನ್ ನಾನು ಏನ್ ಉತ್ತರ ಹೇಳಮ್ಮ? ಅಲ್ಲ, ಪ್ರಸಾದ್ ಹ್ಯಾಕ್ ಕನ್ವಿನ್ಸ್ ಮಾಡೋದು? ಅಪ್ಪ, ಪ್ರಸಾದ್ ವಿಷಯ ನನಗ್ ಬಿಡಿ. ನನ್ನನ್ನು ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನಾನ್ ಹೇಳಿದ್ರೆ ಈಸಿಯಾಗಿ ಒಪ್ಕೋತಾನೆ. ಇನ್ನು ಅತ್ತೆ ಮಾವನ್ ಕನ್ವಿನ್ಸ್ ಮಾಡು ಅಂತ ನಾನು ಅವನ್ಗೆ ಹೇಳ್ತೀನಿ. ಅಲ್ಲಮ್ಮ, ನೀವೇನು ಯೋಚನೆ ಮಾಡ್ಬೇಡಿ. ಮದ್ವೆನ ಪೋಸ್ಟ್ಪೋನ್ ಮಾಡಿ. ಆನಂದ್ ನನ್ ಫೇವ್ರೆಟ್ ಸಿಂಗರ್. ಅವ್ರಿಗೆ ನನ್ನಿಂದ ಸಹಾಯ ಆಗೋದಾದ್ರೆ ಅದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳಿಪ. ಮದ್ವೆ ಎಲ್ರ ಜೀವನದಲ್ಲೂ ಆಗತ್ತೆ, ಆದ್ರೆ ಇಂಥ ಅವಕಾಶ ಎಲ್ರಿಗೂ ಸಿಗಲ್ಲ. ನಿಮ್ ಮಗಳ ಮೇಲೆ ನಂಬಿಕೆ ಇದ್ರೆ ಕಳಿಸ್ಕೊಡಿ. ಅಯ್ಯೋ ಮಗಳೇ, ಅದನ್ನೆಲ್ಲ ಯಾಕೆ ಹೇಳ್ತೀಯಮ್ಮ? ಜೀವನದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿನಗ್ ಗೊತ್ತಿಲ್ವಾ? ಆಯ್ತು ಮಗಳೇ. ನೋಡಿಯಮ್ಮ, ನಮ್ ಮಗಳೇ ಹೊರಟು ನಿಂತಿರುವಾಗ ನಮ್ದೇನು ಇಲ್ಲ. ಆದ್ರೆ ಒಂದು ಕಂಡೀಷನ್, ಮದುವೆಗೆ ಒಂದ್ ವಾರಕ್ಕೆ ಮುಂಚೆ ನಮ್ ಮಗಳನ್ನ. ಅಯ್ಯೋ, ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ. ನಾನ್ ಖಂಡಿತವಾಗ್ಲೂ ಕಳ್ಸ್ಕೊಡ್ತೀನಿ. ಖಂಡಿತವಾಗ್ಲೂ ಕಳ್ಸ್ಕೊಡ್ತೀನಿ. ನಾನು ಅನ್ಕೊಂಡಂಗೆ ಸಂಗೀತ ಬರೋದು, ಇಲ್ಲಿರೋದು, ಹಾಸ್ಪಿಟ್ಲು, ಆ ಪ್ಲೇಸನ್ನು ಅಂತೆಲ್ಲ ನಾಟಕ ಆಡಿದ್ದು ಆನಂದನಿಗೆ ಒಳ್ಳೇದಾಗ್ಲಿ ಅಂತ. ಆದ್ರೆ ನಾನು ಏನಾಗಬಾರ್ದು ಅಂತ ಅನ್ಕೊಂಡಿದ್ದು ಅದಿವತ್ತಾಗೋಯ್ತು.
ತಿಪ್ಪೇಸ ಸಂಗೀತ ಇನ್ನೊಬ್ಬರ ಮನೆ ಸೊತ್ತು ಕಣಪ್ಪ. ಅವಳು ನಮ್ಮನೆ ಸೊತ್ತಾಗ್ಬೇಕು ಅಂತ ನಾವು ಕನಸು ಮನಸ್ಸಲ್ಲ ನೆನೆಸ್ಬಾರ್ದು. ಅವ ಸಂಗೀತ ನನ್ ಸ್ವತ್ತು ಅಂತ ಆನಂದ್ ಅನ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವನ್ಗೇನವ ಹೇಳ್ತೀಯ? ಜೀವನದಲ್ಲಿ ಒಂದ್ಸಲಿ ಈ ವಿಷಯದಲ್ಲಿ ಆಗ್ಲೇ ನೊಂದಿದ್ದಾನೆ ಆನಂದ್. ಇದು ಹೀಗೆ ಅಂತ ಗೊತ್ತಾದ್ರೆ ಅವನ್ ಯಾಗವ ತಡ್ಕೋತಾನೆ? ನೀನೇನೇನೋ ಹೇಳಿ ನನ್ನ ಎದುರಿಸ್ಬೇಡ ಕಣೋ. ಯಾವ ತಂದೆ ತಾಯಿನೂ ಒಪ್ಕೊಳಕ್ ಆಗದೆ ಇರೋಂಥದ್ದನ್ನ ಸಂಗೀತನ ತಂದೆ ತಾಯಿ ಒಪ್ಕೊಂಡು ನಂಗ್ ಸಹಾಯ ಮಾಡೋರೆ ಕಣೋ. ನಿಶ್ಚಿತಾರ್ಥ ಆದ ಯಾವ ಹುಡುಗಿನೂ ಮಾಡಕ್ ಆಗದೆ ಇರೋ ಕೆಲ್ಸನ ಸಂಗೀತ ಮಾಡವಳೆ ಕಣೋ. ಈಗ ಅವಳ ಮದುವೆ ದಿನ ಹತ್ರ ಬಂದೈತೆ ಕಣೋ. ಅದಕ್ಕೆ ಅವಳ ಮನೆಗೆ ವಾಪಸ್ ಹೋಗ್ಲೇಬೇಕು. ನಾನು ಅವ್ರಿಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೋಬೇಕು. ಹೇಗೋ ಒಟ್ಟಲ್ಲಿ ನಿನ್ ಫೇವ್ರೆಟ್ ಸಿಂಗರ್ನ ಸರಿ ಮಾಡಕ್ ಹೋಗಿ ನೀನು ಸಹ ದೊಡ್ಡ ಸಿಂಗರ್ ಆಗ್ಬಿಟ್ಟೆ ಅಲ್ವೇನಕ್ಕ? ಅಲ್ವೇ? ಹೀಗ್ ಪ್ರೋಗ್ರಾಮ್ ಮೇಲೆ ಪ್ರೋಗ್ರಾಮು, ಫಂಕ್ಷನ್ ಮೇಲೆ ಫಂಕ್ಷನ್ ಅಂತ ನಮ್ ಜೊತೆ ಮಾತಾಡೋಕೆ ನಿಂಗ್ ಪುರ್ಸತ್ತಿಲ್ವಲ್ಲಮ್ಮ? ಅದಕ್ಕೆ ಬ್ಲೈಂಡ್ ಸ್ಕೂಲ್ ಶೋನೇ ನನ್ ಕೊನೆ ಪ್ರೋಗ್ರಾಮ್ ಅಂತ ತೀರ್ಮಾನ ಮಾಡಿದೀನಿ. ಕೊನೆ ಪ್ರೋಗ್ರಾಮ? ಯಾಕಮ್ಮ? ನಾನ್ ಹೋದ್ ಕೆಲ್ಸ ಆಗೋಯ್ತು. ಈಗ ಆನಂದ್ ಮತ್ತೆ ಹಾಡ್ತಿದ್ದಾರೆ. ತುಂಬಾ ಸಂತೋಷವಾಗಿದ್ದಾರೆ. ಪ್ರತಿಯೊಂದಕ್ಕೂ ಒಂದ್ ಮುಕ್ತಾಯ ಅಂತ ಇರ್ಲೇಬೇಕಲ್ಲ. ಅದಕ್ಕೆ ನಾನು ವಾಪಸ್ ಬಂದ್ಬಿಡ್ತಿದ್ದೀನಪ್ಪ. ಅಯ್ಯೋ ಬೇಗ ಬಾಪ, ಎಲ್ಲ ಹೊರಟೋಗಿದ್ದಾರೆ ಫಂಕ್ಷನ್. ಅವನ ಹತ್ರ ಸಂಗೀತ ಬಗ್ಗೆ ಮಾತಾಡಕ್ ಹೇಳಿದ್ನಲ್ಲ, ಮಾತಾಡಿದ್ಯಾ? ಏನ್ ಹೇಳಿದ್ರು? ಅವ್ವ ಹೇಳ್ದಂಗೆ ಇವನಿಗೆ ಸುಳ್ಳು ಹೇಳೋದೇ ಕರೆಕ್ಟ್. ನಮ್ಮ ಆನಂದ್ ಚೆನ್ನಾಗಿರ್ಬೇಕಷ್ಟೇ. ನಾನ್ ಹೇಳಿದ್ ಕೇಳಿಸ್ತಾ? ಕೇಳಿಸ್ತು. ಏನೋ ಏನು? ಸಂಗೀತ ಮದುವೆಗೆ ಒಪ್ಕೊಂಡ್ಲಂತ? ಸಂಗೀತ ಮದುವೆಗೆ ಒಪ್ಕೊಂಡ್ಬಿಟ್ಲಂತೆ. ಹೌದಾ? ಒಪ್ಕೊಂಡ್ಬಿಟ್ಲಂತೆ. ಸಂಗೀತ, ಯಾಕವ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಅಮ್ಮ, ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ನನಗ್ ಮನಸ್ಸೇ ಬರ್ತಿಲ್ಲ ಅಮ್ಮ. ತುಂಬಾ ಕಷ್ಟ ಆಗ್ತಿದೆ. ಹಂಗಂದ್ರೆ ಹೆಂಗವ್ವ? ನೀನ್ ಬಂದ್ ಕೆಲ್ಸ ಮುಗಿಸಿದೀಯಾ, ಇನ್ನೊಂದು ಕೆಲ್ಸ ಬಾಕಿ ಇದೆ. ಅಲ್ಲಿ ಎಲ್ರು ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಮ್ಮ, ನಾನ್ ಹೋಗ್ತಾ ಇದ್ದೀನಿ ಅಂತ ಆನಂದ್ ಹೇಳ್ಬಿಟ್ಟು ಬರ್ತೀನಿ. ಆಯ್ತವ, ಹೋಗಿ ಹೇಳ್ಬಿಟ್ವಾ. ಸಂಗೀತ, ಅವನ್ಗೆ ಯಾವ ವಿಷಯ ಹೇಳ್ಬೇಕು, ಯಾವ ವಿಷಯ ಹೇಳ್ಬಾರ್ದು ಅಂತ ನಿಂಗ್ ಗೊತ್ತಲ್ವಾ? ಬಾ ಸಂಗೀತ, ಬಾ. ಈ ಅಕ್ವೇರಿಯಂ ನೋಡಿದ್ಯಾ? ಎಲ್ಲ ಯಾವ ರೀತಿ ಒಂದಕ್ಕೊಂದು ಹೊಂದ್ಕೊಂಡ್ಬಿಟ್ಟಿದೆ ಅಂತ. ಈ ಗ್ಲಾಸ್ ಇಲ್ಲ ಅಂದ್ರೆ ಅದ್ರಲ್ಲಿ ನೀರಿರೋದಕ್ ಸಾಧ್ಯನೇ ಇಲ್ಲ. ಆ ನೀರಿಲ್ಲ ಅಂದ್ರೆ ಅದ್ರಲ್ಲಿ ಮೀನುಗಳಿರೋದಕ್ ಸಾಧ್ಯನೇ ಇಲ್ಲ. ಮತ್ತೆ ನೀರು ಮೀನು ಒಟ್ಟಿಗೆ ಇಲ್ಲ ಅಂದ್ರೆ ಈ ಅಕ್ವೇರಿಯಂ ಇದ್ದೂ ಪ್ರಯೋಜನ ಇಲ್ಲ ಅಲ್ವಾ? ನಾನೇನೇನೋ ಹೇಳ್ತಾ ಇದ್ದೀನಿ, ಹೇಳು, ಏನ್ ವಿಷಯ? ಅದು, ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಮ್ ತಾಯಿ ಗುಣ ಆಗೋವರೆಗೂ ನಾನು ಅಲ್ಲೇ ಇರ್ಬೇಕಾಗತ್ತೆ. ಅದಕ್ಕೆ. ಸಂಗೀತ, ನೀನ್ ನನ್ಗೋಸ್ಕರ ಎಂತ ತ್ಯಾಗ ಮಾಡಿದ್ಯಾ ಅಂತ ನಂಗೆ ಗೊತ್ತು. ಆದ್ರೆ ನೀನ್ ನನ್ನಿಂದ ದೂರ ಆಗ್ತಿದ್ಯಾ ಅಂತ ಗೊತ್ತಾಗ್ತಿದ್ದಾಗೆ ನನ್ ಮನ್ಸಿಗೆ ತುಂಬಾ ಹತ್ರ ಆಗ್ತಾ ಇದೆಯಾ. ಆನಂದ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಊರಿಗೆ ಹೋಗ್ತಾ ಇದ್ದೀನಿ. ಓಕೆ, ನಿಮ್ ತಾಯಿನ ಚೆನ್ನಾಗಿ ನೋಡ್ಕೋ. ಒಂದ್ ನಿಮಿಷ.
ನಿನಗೋಸ್ಕರ ಅಂತಾನೆ ತಂದಿದ್ದು. ಇದು ನಾನ್ ನಿನಗೆ ಕೊಡ್ತಾರ ಸ್ಮಾಲ್ ಗಿಫ್ಟ್. ಅಯ್ಯಯ್ಯೋ, ಈ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ನನ್ಗೆ ಬೇಡಪ್ಪ. ನೀ ನನಗ್ ಮಾಡಿರೋ ಹೆಲ್ಪ್ ಕಂಪೇರ್ ಮಾಡಿದ್ರೆ ಇದು ಏನೇನೂ ಇಲ್ಲ. ತಗೋ, ಇದು ನನ್ನ ನೆನಪಿಗೋಸ್ಕರ ನಿನ್ನ ಹತ್ರ ಇರ್ಲಿ. ಸರಿ, ನಾನ್ ಬರ್ತೀನಿ. ಹೇಗೆ ಹೋಗ್ತೀಯಾ? ನಾನೇನಾದ್ರೂ ಇಲ್ಲ ಇಲ್ಲ, ಅಮ್ಮ TS ನ ಜೊತೆಲಿ ಕಳಿಸ್ತಿದ್ದಾರೆ.